ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ, ಇಂಗ್ಲೆಂಡ್ನವರು ಏನ್ ಬ್ರೇಕ್ಫಾಸ್ಟ್ ನ ತಿಂತಾರೆ ಅಂತ. ಇವಾಗ ನಮ್ ಕಡೆ ಆದ್ರೆ ಚಿತ್ರಾನ್ನ, ಪುಳಿಯೋಗರೆ, ಫರ್ಮೆಂಟೆಡ್ ಫುಡ್ಸ್ ಲೈಕ್ ಇಡ್ಲಿ, ದೋಸಾ, ಉತ್ತಪ್ಪಂ ಈ ತರ ಎಲ್ಲ ನಾವು ತಿಂತೀವಲ್ಲ, ಅದೇ ತರ ಇವರಿಗೂ ಒಂದು ಟ್ರೆಡಿಷನಲ್ ಫುಡ್ ಅಂತ ಇದೆ. ಅದು ಇದನ್ನ ಬ್ರೇಕ್ಫಾಸ್ಟ್ ಗೆ ತಿಂತಾರೆ. ಸೊ ನಾನೊಂದು ಈ ವಿಡಿಯೋದಲ್ಲಿ ನಿಮಗೆ ಶಾಪಿಂಗ್ ಆಗ್ಲಿ ಮತ್ತೆ ಮಾಡೋಂತ ಒಂದು ವಿಧಾನ ಎಲ್ಲ ತೋರಿಸ್ಕೊಡ್ತೀನಿ. ನಿಮಗೂ ಒಂಥರ ಏನಂತಾರೆ, ಒಂದು ಇನ್ಫಾರ್ಮೇಶನ್ ಸಿಗ್ಬೋದು ಇಲ್ಲಿ ಏನೇನಪ್ಪ ತಿಂತಾರೆ ಅಂತ. ಮೆಡಿವಲ್ ಹಿಸ್ಟ್ರಿಯಿಂದ ತಿಂತಾರೆ, ಎನರ್ಜಿಗೋಸ್ಕರ ಈ ಒಂದು ಫುಡ್ ನ ಇಲ್ಲಿ ತಿಂತಾರೆ. ಅದೇನಪ್ಪಾ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇಂಗ್ರೀಡಿಯಂಟ್ಸ್ ಅಂತ ನೋಡಿದ್ರೆ ಎಗ್, ಟೊಮ್ಯಾಟೊ, ಮತ್ತೆ ಬ್ರೆಡ್, ಬೀನ್ಸ್ ನ ಇವಾಗ ಪ್ರೊಸೆಸ್ ಮಾಡಿ ಅದನ್ನ ಟೊಮ್ಯಾಟೊ ಸಾಸ್ ಅಲ್ಲಿ ಹಾಕಿ ಇಟ್ಟಿರ್ತಾರೆ. ಇದು ಕ್ಯಾಂಡ್ ಬೀನ್ಸ್ ಅಂತ ಅಂತೀವಿ ನಾವು. ಅದಾದ್ಮೇಲೆ ಮಶ್ರೂಮ್ಸ್ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಪೋರ್ಕ್ ಸಾಸೇಜಸ್. ಆಮೇಲೆ ಈ ತರ ಒಂದು ಬೇಕನ್ ಸ್ಲೈಸಸ್ ಇರುತ್ತೆ, ಇದನ್ನ ಕೂಡ ಯೂಸ್ ಮಾಡ್ತಾರೆ. ಇದೇ ಒಂದು ಟ್ರೆಡಿಷನಲ್. ಇವಾಗ ನೀವು ಎಲ್ಲಾದ್ರೂ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ನ ಟ್ರೈ ಮಾಡ್ಬೇಕಂತ ನೀವು ಹೋದಾಗ ಕೂಡ ಇದೇನೆ ಕೊಡ್ತಾರೆ. ಸೊ ಬನ್ನಿ ಮಾಡೋದನ್ನ ತೋರಿಸ್ತೀನಿ. ಸ್ವಲ್ಪ ಆಲಿವ್ ಆಯಿಲ್, ಮತ್ತೆ ಟೊಮ್ಯಾಟೋಸ್, ಚೆನ್ನಾಗಿ ಫ್ರೈ ಮಾಡ್ಕೊಂತಾರೆ. ಅದ್ರ ಜೊತೆಗೆ ಈ ಕಡೆನೆ ಸ್ವಲ್ಪ ಮಶ್ರೂಮ್ಸ್ನ ಹಾಕೋಣ. ಸ್ವಲ್ಪ ಉಪ್ಪು, ಟೊಮೆಟೊಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಈ ಒಂದು ಕನ್ಸಿಸ್ಟೆನ್ಸಿಗೆ ತಕ್ಕೊಂಡ್ಬಿಡಿ. ಬನ್ನಿ ಇದನ್ನ ಹಾಕೋಣ. ಚೂರೇ ಎಣ್ಣೆ ಹಾಕ್ತೀನಿ. ಚೂರೇ ಎಣ್ಣೆ ಹಾಕಿ ಎರಡನ್ನ ಹಾಕೊಳ್ಳೋಣ. ಚೆನ್ನಾಗಿ ಕುಕ್ ಆಗ್ಬೇಕಿದು. ಅದಾದ್ಮೇಲೆ ಇದೇ ಪ್ಲೇಟಿಗೆ ತಗೊಂಡಿರೋಣ. ಸ್ವಲ್ಪ ಪೆಪ್ಪರು, ಸಾಲ್ಟ್, ಚಿಲ್ಲಿ ಫ್ಲೇಕ್ಸ್. ಸ್ವಲ್ಪ ಸ್ಪೈಸ್ ಬೇಕಲ್ವಾ, ಅದಕ್ಕೆ ಚಿಲ್ಲಿ ಫ್ಲೇಕ್ಸ್. ತುಂಬಾ ಸ್ಪೆಸಿಫಿಕ್ ಇದರಲ್ಲಿ ಎಗ್ ಮಾಡೋ ವಿಧಾನದಲ್ಲಿ.
ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಕುಕ್ ಆಗ್ಬೇಕು. ಎಲ್ಲಾರ ಫುಡ್ ಸ್ಟೈಲಿ ಬೇರೆ ಬೇರೆ ಅಲ್ವಾ. ನಾವಾದ್ರೆ ಎಲ್ಲದನ್ನು ಸ್ಕ್ರಾಚ್ ಇಂದ ಮಾಡ್ತೀವಿ, ಏನಾದ್ರೂ ಮಾಡೋದಾದ್ರೆ. ಬಟ್ ಇವರು ಕೆಲವೊಂದು ಕೆಲವೊಂದಷ್ಟೇ ಸ್ಕ್ರಾಚ್ ಇಂದ ಮಾಡ್ತಾರೆ. ಅಷ್ಟು ಬಿಟ್ರೆ ಎಲ್ಲ ಮೋಸ್ಟ್ ಆಲ್ ಎಲ್ಲ ಪ್ರೊಸೆಸ್ ಫುಡ್ ತಿಂತಾರೆ ಇಲ್ಲೆಲ್ಲಾನು. ಅಷ್ಟೇ. ಬನ್ನಿ ಇವಾಗ ಬ್ರೆಡ್ನ ಟೋಸ್ಟ್ ಮಾಡೋಣ. ಟೋಸ್ಟರ್ ಇಲ್ಲ ನನ್ನ ಹತ್ರ, ಅದಕ್ಕೆ ನಾನು ಗ್ರಿಲ್ಲಲ್ಲೇ ಇಟ್ಟು ಟೋಸ್ಟ್ ಮಾಡ್ತೀನಿ. ಬ್ರೆಡ್ ಟೋಸ್ಟ್ ಆದ್ಮೇಲೆ ಅದಕ್ಕೆ ಚೂರು ಬಟರ್ ಹಾಕಿ ಮತ್ತೆ ಅದನ್ನ ಕಟ್ ಮಾಡ್ಕೊಂಡು ತಿಂತಿರೋದು ಅಷ್ಟೇ. ನನ್ನ ಬ್ರೇಕ್ಫಾಸ್ಟ್ ಈಸಿ ಇತ್ತಾ? ಈಸಿನೇ ಎಲ್ಲಾನು, ಅಂದ್ರೆ ಎಲ್ಲ ಫ್ರೈಡ್ ಫುಡ್ ಅಲ್ಲ, ಸೊ ಈಸಿನೇ ಇರುತ್ತೆ ಇಲ್ಲೆಲ್ಲ. ಯಾರು ಅಷ್ಟೊಂದು ಟೈಮ್ ತಗೊಂಡು ನಮ್ ತರ ಎಲ್ಲ ಮಾಡಲ್ಲ. ಅಕಸ್ಮಾತ್ ಮಾಡಿದ್ರುನುವೆ ನನ್ನ ಕೊಲೀಗ್ಸ್ ಇದ್ದಾರೆ ಅಲ್ಲ, ಬ್ರಿಟಿಷ್ ಅವರು, ಅವ್ರೆಲ್ಲಾನು ಅಷ್ಟೇನೆ ಒಂದ್ ದಿವಸ ಏನಾದ್ರು ಕುಕ್ ಮಾಡಿದ್ದನ್ನ 3-4 ಡೇಸು ಅಥವಾ 5 ಡೇಸ್ ಕೂಡ ತಿಂತಾರೆ ಫ್ರಿಜ್ ಎಲ್ಲ ಇಟ್ಟು. ಅಡಿಗೆ ಮಾಡೋದೇ ಒಂದ್ ದೊಡ್ಡ ಟಾಸ್ಕ್ ಬ್ರಿಟನ್ ಅವರಿಗೆ, ಗೊತ್ತಾ. ಇವಾಗ ನಮಿಗೆಲ್ಲ ಅಂತಂದ್ರೆ ಸಿಂಪಲ್ ಅನ್ಸುತ್ತೆ, ಏನು ಅಡಿಗೆ ಮಾಡೋದೆಲ್ಲ ಬೇಗ ಬೇಗ ಮಾಡ್ಬಿಡ್ತೇವಿ. ಮತ್ತೆ ಲಾಂಗ್ ಪ್ರೊಸೀಜರ್ಸ್, ಇವಾಗ ಒಬ್ಬಟ್ಟಾಗ್ಲಿ ಮತ್ತೆ ಇನ್ನು ಕೆಲವೊಂದು ಐಟಮ್ಸ್ ಇದೆ ಅಲ್ಲ ನಮ್ ಕಡೆ ಎಲ್ಲ, ಪುಲಾವ್ ಅವೆಲ್ಲ ಸ್ವಲ್ಪ ಟೈಮ್ ತಗೊಳತ್ತೆ. ಆ ಥರದ್ದೆಲ್ಲ ಅವ್ರು ನೋಡಿದ್ದಾರೆ ಅಂತಂದ್ರೆ, ಓ ನಿಮ್ ತುಂಬಾ ಪೇಶನ್ಸ್ ಇದೆ, ಇಷ್ಟೆಲ್ಲ ಮಾಡ್ತೀರಾ ನೀವು ಅಂತಾರೆ. ಎಲ್ಲಾರ್ದು ಫುಡ್ ಕಲ್ಚರ್ಸ್ ಬೇರೆ ಬೇರೆ, ನಮ್ದು ಬೇರೆ ಇವ್ರದ್ದು ಬೇರೆ. ಒಂದೊಂದ್ ಐಟಮ್ಸ್ ನನ್ಗೆ ಇಷ್ಟ ಅಷ್ಟೇ. ಇಲ್ಲಿ ನಾವ್ ಅಷ್ಟು ಬೇಗ ನಾವ್ ಈ ಒಂದು ಫುಡ್ ಕಲ್ಚರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಬಟ್ ಕೆಲವೊಂದು ತಿನ್ಬೋದು, ಕೆಲವೊಂದು ತಿನ್ನಕ್ ಆಗೋದಿಲ್ಲ. ಅದಕ್ಕೆ ನಾನೇ ಕುಕ್ ಮಾಡ್ಕೊಳ್ತೀನಿ. ಮತ್ತೆ ರೈಸ್ ಇಲ್ಲ ಅಂತಂದ್ರೆ ಸಸ್ಟೈನ್ ಅಂತೂ ಆಗಕ್ಕಾಗಲ್ಲ. ರೈಸ್ ಐಟಮ್ಸ್ ಜಾಸ್ತಿ ನಾನು ಮಾಡ್ತೀನಿ. ಇವಾಗ ನಮ್ ಕಡೆ ಎಲ್ಲ ರಾಗಿ ಮುದ್ದೆ ಎಲ್ಲ ಹೆಂಗೆ ಒಂದು ಶಕ್ತಿ ಕೊಡುವಂತ ಒಂದು ಫುಡ್. ಸೊ ಈ ಫುಡ್ ನ ಅವರು, ಈ ಬ್ರೇಕ್ಫಾಸ್ಟ್ ನ ಅವರು ತಿಂದ್ರೆ, ಅದೆಲ್ಲ ರಾಗಿ ಮುದ್ದೆ ತಿಂದು 8-10 ಅವರ್ಸ್ ಸ್ಟ್ರೇಟ್ ಕೆಲಸ ಮಾಡ್ತಾ ಇದ್ರು ಅವಾಗಿನ ಕಾಲದಲ್ಲೆಲ್ಲ ನಮ್ ಕಡೆ ಎಲ್ಲ. ಹಂಗಾಗಿ ಇವರು ಅಷ್ಟೇನೆ, ಇಲ್ಲಿ ಇಂಡಸ್ಟ್ರೀಸ್ ಅಲ್ಲಾಗ್ಲಿ ಅಥವಾ ಯಾವ್ದೇ ಒಂದ್ ಲೇಬರ್ ಕೆಲ್ಸಗಳಾಗ್ಲಿ ಮಾಡುವಾಗ ಲಾಂಗ್ ವರ್ಕಿಂಗ್ ಅವರ್ಸ್ ಇರ್ತಾ ಇತ್ತು. 8 ಅವರ್ಸ್ ಶಿಫ್ಟ್ ಬರಕ್ಕಿಂತ ಮುಂಚೆ ಇರ್ತಿತ್ತು. ಅವಾಗ ನಮ್ಗೆ ಇವಾಗಿನ ಸಿಸ್ಟಮ್ ಎಲ್ಲ, ವರ್ಕ್ ಸಿಸ್ಟಮ್ ಏನಾಗಿದೆ, ವರ್ಕ್ ಬ್ರೇಕ್ಸ್ ಬೇಕು, ಮತ್ತೆ ಲೆಜರ್ ಬ್ರೇಕ್ ಬೇಕು, ಆತರ ಎಲ್ಲ ಇರತ್ತೆ. ಇವಾಗ ಅವಾಗಿನ ಕಾಲದಲ್ಲೆಲ್ಲ ಇರ್ತಾ ಇರ್ಲಿಲ್ಲ. ನೀವು ಕೆಲವೊಂದು ಮೂವೀಸ್ ನ ನೋಡ್ಬೋದು, ಇಂಡಸ್ಟ್ರಿಯಲ್ ಎಲ್ಲ ಯಾವ ತರ ಆಗ್ತೈತೆ ಅಂತ. ಆ ತರ ಇರೋದಕ್ಕೆ ಕೆಲವೊಂದು ಚೇಂಜಸ್ ನ, ರೆವಲ್ಯೂಷನ್ ಅದಾಗೆಲ್ಲ ಕೆಲವೊಂದು ಚೇಂಜಸ್ ನ ಇಂಪ್ಲಿಮೆಂಟ್ ಮಾಡಿದ್ರು. ಬ್ರೆಡ್ ಆಲ್ಮೋಸ್ಟ್ ಟೋಸ್ಟ್ ಆಗಿದೆ. ಸೊ ಇನ್ನು ಏನೇನು ನಿಮ್ಗೇನಾದ್ರೂ ಬ್ರಿಟಿಷ್ ಅವರು ಲಂಚ್ ಅಲ್ಲಿ ಏನ್ ತಿಂತಾರೆ ಮತ್ತೆ ಡಿನ್ನರ್ ಅಲ್ಲಿ ಏನ್ ತಿಂತಾರೆ, ಅದೆಲ್ಲ ನಿಮಗೆ ಏನಾದ್ರೂ ಇದಿತ್ತಂತಂದ್ರೆ ಕಾಮೆಂಟ್ ಮಾಡಿ, ಮಾಡಕ್ ಟ್ರೈ ಮಾಡ್ತೀನಿ ನಾನು. ಮತ್ತೆ ಇಲ್ಲಿ ಬ್ರಿಟನ್ ಅಲ್ಲಿ ಇದು ಟ್ರೆಡಿಷನಲ್ ಆಗಿ ತಿನ್ನೋಂತ ಒಂದು ಫುಡ್ ಆಯ್ತು ಅಂತಂದ್ರೆ ಫಿಶ್ ಅಂಡ್ ಚಿಪ್ಸ್. ತುಂಬಾ ಚೆನ್ನಾಗಿರತ್ತೆ. ಇಲ್ಲಿನ ಬ್ಯಾಟರ್ ಬೇರೆ ಕಡೆ ಬ್ಯಾಟರ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಬಟ್ ಇಲ್ಲಿ ಅಥೆಂಟಿಕ್ ಆಗಿ ಯುನೀಕ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ನಾನು ಫಿಶ್ ಅಂಡ್ ಚಿಪ್ಸ್ ಟ್ರೈ ಮಾಡಿದೆ. ಇವಾಗ ಎಲ್ಲಾದ್ರೂ ಬೇರೆ ಕಡೆ ಟ್ರೈ ಮಾಡಿದಾಗ ನಾನು ತೋರಿಸ್ತೀನಿ ನಿಮ್ಗೆಲ್ಲ ಯಾವ ತರ ಇರತ್ತೆ ಅಂತ. ಅಷ್ಟೇ.
ಮತ್ತೆ ಡಿನ್ನರ್ ಅಲ್ಲೇ ಮತ್ತೆ ಲಂಚ್ ಅಲ್ಲಿ ಅವರು ಒಂದು ಕೋರ್ಸಸ್ ಆಫ್ ಮೀಲ್ಸ್ ಇರತ್ತೆ. ಫಸ್ಟ್ ಸೂಪು, ಅದಾದ್ಮೇಲೆ ಮೇನ್ ಕೋರ್ಸು, ಅದಾದ್ಮೇಲೆ ಡೆಸರ್ಟ್ ಕಂಪಲ್ಸರಿ ಇದ್ದೇ ಇರತ್ತೆ. ನೀವು ಪ್ರಾಪರ್ ಬ್ರಿಟನ್ ಅಲ್ಲಿ ಇರೋರಿಗೆ ನೀವು ನೋಡಿದ್ರೆ ಸೊ ಹಂಗೆ ಮಾಡ್ತಾರೆ ಅವರು. ಲಂಚಲ್ಲೆಲ್ಲರೂ ಫಸ್ಟ್ ಒಂದು ಸೀರೀಸ್ ಆಫ್ ಕೋರ್ಸಸ್ ಇರತ್ತೆ. ಮತ್ತೆ ಡಿನ್ನರ್ ಅಲ್ಲಿ ಕೂಡ ಅಷ್ಟೇನೆ. ಡಿನ್ನರ್ ಅಲ್ಲೂ ಅಷ್ಟೇ. ಡಿನ್ನರು ಎಷ್ಟು ಬೇಗ ತಿಂತಾರೆ ಅಂತಂದ್ರೆ ಒಂದು 6:30 ತಿಂದ್ಬಿಡ್ತಾರೆ. ಯಾಕಂತಂದ್ರೆ ಅವರು ಡೈಜೆಷನ್ ಆಗಕ್ಕೆ ಟೈಮ್ ತಗೊಳತ್ತೆ ಅಂತ ಹೇಳಿ ಯಾರು ನಮ್ ಕಡೆ ಎಲ್ಲ ನಾವ್ 8 ಅಥವಾ 9ಗೆ ಆ ತರ ಎಲ್ಲ ತಿಂತೀವಿ. ಬಟ್ ಇಲ್ಲ ಹಂಗೇನಿಲ್ಲ. ಅದೇನಾದ್ರೂ ಸ್ಕಿಪ್ ಮಾಡಿದ್ರೆ ಅವರು ತಿನ್ನಕ್ಕೆ ಹೋಗಲ್ಲ. ಮತ್ತೆ ಮಾರ್ನಿಂಗ್ ತಿಂತಾರೆ. ನಾವೆಲ್ಲ ನೈಟ್ ಎಲ್ಲ ತಿಂತೀವಲ್ಲ, ಆ ತರ ಎಲ್ಲ ತಿನ್ನಲ್ಲ ಇಲ್ಲಿ. ಯಾಕಂತಂದ್ರೆ ಡಿನ್ನರ್ ನೈಟ್ ಅಲ್ಲಿ ನಮ್ ಮೆಟಬಾಲಿಸಮ್ ಏನಿರುತ್ತೆ ಅದು ಕಡಿಮೆ ಆಗತ್ತೆ. ಸೊ ಹಂಗಾಗಿ ಅವರು ಒಂದು 6ಗೆ ತಿಂದ್ರೆ ಪ್ರೊಸೆಸ್ ಆಗಕ್ಕೆಲ್ಲ ಟೈಮ್ ತಗೊಳತ್ತೆ ಅಂತ ಯೋಚನೆ ಮಾಡಿ ಅವರು ಬೇಗ ತಿನ್ಬಿಡೆ. ಇನ್ನ ಸೊ ಸ್ವಲ್ಪ ಬಟರ್ನ ಹಾಕೋಣ. ಸ್ವಲ್ಪ ಅಂತ ಜಾಸ್ತಿನೇ ಆಯ್ತು. ಬಟ್ ಚೆನ್ನಾಗಿರತ್ತೆ ಬಟರ್ ಹಾಕಿ ತಿಂದ್ರೆ. ಮತ್ತೆ ಕೊನೆಯದಾಗಿ ಬೀನ್ಸ್, ಬೇಕ್ಡ್ ಬೀನ್ಸ್. ನೋಡಿದ್ರಲ್ಲ ಬ್ರೇಕ್ಫಾಸ್ಟಿಗೆ ಎಷ್ಟೆಲ್ಲ ತಿಂತಾರೆ ಬ್ರಿಟಿಷ್ ಅವ್ರಂತ. ನಾವ್ ಯಾವ ತರ ನಾವು ಮುದ್ದೆನ ಕನ್ಸಿಡರ್ ಮಾಡ್ತೀವಿ ನೋಡಿ, ಒಂದು ಬಲ ಕೊಡೋ ಅಂತ ಒಂದು ಫುಡ್ ಅಂತ, ಅದೇ ತರ ಇವ್ರು ಕೂಡ ಇದೇ ಫುಡ್ನ ಆ ಥರನೇ ಟ್ರೀಟ್ ಮಾಡ್ತಾರೆ. ಮೇ ಬಿ ನಾನು ಒಂದು ರೆಸ್ಟೋರೆಂಟಿಗೆ ಹೋಗಿ ವಿಡಿಯೋ ಶೂಟ್ ಮಾಡಿ ಅದನ್ನೇ ಬ್ರೇಕ್ಫಾಸ್ಟ್ ತಿಂತಾರೆ ಅಂತ ತೋರಿಸಿದ್ರೆ ಅಷ್ಟು ನನಗೇನು ಮೀನಿಂಗ್ಫುಲ್ ಅನಿಸ್ಲಿಲ್ಲ. ಸೊ ಹಾಗಾಗಿ ನಾನೇ ಮಾಡುವಂಥ ಪ್ರಯತ್ನ ಪಟ್ಟೆ. ಮತ್ತು ಆದಮೇಲೆ ಒಂದು ದಿನನಿತ್ಯ ಎಷ್ಟೆಲ್ಲ ಎಕ್ಸ್ಪೆಂಡಿಚರ್ ಮಾಡ್ತಾರೆ ಒಂದು ಬ್ರೇಕ್ಫಾಸ್ಟ್ ಮೇಲೆ ಅಂತ ಹೇಳೋಕ್ಕೆ ನನಗೆ ಅನಿಸ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತು ಕಾಮೆಂಟಲ್ಲಿ ಕೂಡ ತಿಳಿಸಿ ನೆಕ್ಸ್ಟ್ ನೀವು ಏನು ತಿಳ್ಕೊಬೇಕಂತ. ಇನ್ ಕೇಸ್ ನೀವು ಡಿನ್ನರ್ ಆಗಲಿ ಅಥವಾ ಲಂಚ್ ಇಲ್ಲಿ ಹೆಂಗೆ ಮಾಡ್ತಾರೆ ಅಥವಾ ಏನು ತಿಂತಾರೆ ಅಂತ ಏನಾದರೂ ಒಂದು ಕುತೂಹಲ ಇತ್ತು ಅಂತಂದರೆ ಅದನ್ನು ನನಗೆ ಹೇಳಿ, ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಸೊ ಅಷ್ಟೇ. ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಾಯ್ ಬಾಯ್. ಟೇಸ್ಟ್ ಮಾಡುವ ಸಮಯ.